ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ತಾಕೀತು. ಅತಿ ಶೀಘ್ರದಲ್ಲೇ ಸೇತುವೆ ದುರಸ್ತಿ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪಾಂಡವಪುರ ಸಮೀಪದ ಶಂಭುನಹಳ್ಳಿ ಹಾಗೂ ಚಿನಕುಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಮಧ್ಯಭಾಗದಲ್ಲಿ ಸೇತುವೆ ದುರಸ್ತಿ ಹಾಕಿ ಸೇತುವೆ ಕುಸಿತಗೊಂಡಿದ್ದ ಹಿನ್ನೆಲೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸೇತುವೆ ದುರಸ್ತಿ ಹಾಕಿರಲಿಲ್ಲ. ಈ ಹಿನ್ನೆಲೆ ಬಿಜೆಪಿ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಇದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಮಾಹಿತಿ ತಿಳಿದಂತಹ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು. ಆದಷ್ಟು ಬೇಗ ರಸ್ತೆಯ ಸೇತುವೆ ದುರಸ್ತಿ ಪಡಿಸುತ್ತೇನೆಂದು ಭರವಸೆ ನೀಡಿದರು. ಯಾಕೆ ಮಾಡ್ತೀನಿ ಅಂದರೆ ಟೆಂಡ್ರ್ ಯಾಕೆ ಆಗ್ತದೆ ಓಪನ್ ಮಾಡೋಕ್ಕೆ ಗೊತ್ತಾಗಲ್ಲ. ಇಷ್ಟು ಜನ ಟೆಂಡ್ರ್ ಹಾಕಿದ್ದಾರೆ, ಅವ್ರು ಯಾರು ಟೆಂಡ್ರ್ ಹಾಕ್ತಾರೆ? 4 ಲಕ್ಷ ಯಾವ ಟೆಂಡ್ರ್ ಹಾಕ್ತಾರೆ? ಈಗ ಯಾವುದು ಲಾಸ್ಟ್ ಡೇಟು ನಂತರನೇ ಇದೆ ಕರ್ಸ್ಕೊಂಡಿದ್ದಾರೆ. ಅದಾದರೆ ಒಬ್ಬರು ಇಬ್ಬರು ಇದ್ದರೆ ಇಮಿಡಿಯೇಟ್ ಟೆಂಡ್ರ್ ಆಗುತ್ತೆ. ಟೆಂಡ್ರ್ ಆಗೋಕ್ಕೆ ಅಕಸ್ಮಾತ್ ಒಬ್ಬರೇ ಇದ್ದರೆ ಆರಾಮಾಗಿ ನಾವು ಮಾಡಿಸ್ಬೇಕು. ಅವ್ರು ಹೇಳಿದ್ದೀವಿ, ಯಾರು ಒಬ್ರಿಗೆ ಹಾಕಕ್ಕೆ ಹೇಳಿದ್ದೀವಿ, ಹಾಕ್ಬಿಟ್ಟು ಅದರಲ್ಲಿ ಮಾಡ್ಸೋಕ್ಕೆ ಹೇಳಿದ್ವಿ. ಇವಾಗ ನೀವು ಹೇಳಿದ್ವಿ ಹೊಸ್ದಾಗಿ ಮಾಡಬೇಕು, ಅದಕ್ಕೆ ಇನ್ನೂ ಟೈಮ್ ಬಿಡ್ತೀವಿ. ಎಲ್ಲ ರೋಡ್ ಸೇಫ್ಟಿನೂ ಇಂಪಾರ್ಟೆಂಟ್. ಹೋಗೋಕ್ಕೆ ಬರೋಕ್ಕೆ ಅಗಲ ಆಗಬೇಕು. ಸೇತುವೆ ಅಗಲ ಮಾಡ್ಬಿಟ್ಟು ರಸ್ತೆ ಚಿಕ್ಕದು ಮಾಡೋಕ್ಕಾಗಲ್ಲ. ಇನ್ನೂ ಯೋಚನೆ ಮಾಡ್ತಾರೆ. ರಸ್ತೆ ಅಗಲ ಮಾಡೋಕ್ಕಾದ್ರೆ ನೀವು ಇಡೀ ಇಲ್ಲಿಂದ ಟೌನ್ ತನಕನೂ ಈ ಕಡೆ ಗುಡಿ ರಸ್ತೆಗಳಂತನೂ ನಾವು ಅಗಲ ಮಾಡ್ಕೊಂಡು ಹೋದ್ರೇ ಏನಾದರೂ ಮಾಡ್ಬೋದು. ಅದನ್ನು ಬೇರೆ ಪ್ಲ್ಯಾನ್ ತಗೊಂಡಿದ್ದೀವಿ. ಆಗಲೇ KRS ಮಾರ್ಗವಾಗಿ ಎಲೆಕೆರೆ ರಸ್ತೆ, ಈ ರಸ್ತೆ ಎಲ್ಲನೂ ಅಗಲೀಕರಣಕ್ಕೆ ಇಲ್ಲಿಂದ ತುಮಕೆರೆ ಗೇಟ್, ಸೊ ಅಲ್ಲಿಂದ ಪಾಂಡವಪುರ ಟೌನಿಗೆ ಬಂದು ಯಾವ ರಸ್ತೆಗಳು ಈ ಕಡೆ ಬರ್ತದೆ ಎಲ್ಲ ಅಗಲೀಕರಣಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಇನ್ನೂ ಅಪ್ರೂವ್ ಆಗಿಲ್ಲ ಸರ್. ಅದನ್ನ ಪಾಡಿಗೆ ಅದನ್ನು ಮಾಡ್ತೀವಿ. ಚಿಕ್ಕ ರಸ್ತೆ ಎಲ್ಲ ಅಗಲ ಮಾಡಬೇಕು.